ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೀವೇನಾದ್ರು ಇಲ್ಲ ಅದು ಅವ್ರದ್ದು ವಿಷಯ ನಾ ಏನು ಮಾತಾಡ್ಲಿಕ್ಕೆ ಬರ್ತೀವಿ. ಹಿಂದೂ ಪಕ್ಷ ಕಟ್ತಾರೋ ಇಲ್ಲೋ ಇನ್ನು ಏನು ನಮ್ಗೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೋ ಅದು ಅವ್ರ ವೈಯಕ್ತಿಕ ವಿಚಾರ. ನಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, BJPಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೀವು ಸಾಕಷ್ಟು ಸಲ ನನ್ನ ಬಗ್ಗೆ ಉದಾಹರಣೆ ನೋಡಿದಿರಿ. ನಮ್ಮಲ್ಲಿ ಎಷ್ಟು ಅನ್ಯಾಯ ಆದ್ರೂ ನಾವು ಪಕ್ಷ ಬಿಡೋದಲ್ಲ, ಪಕ್ಷ ವಿರೋಧ ಕೆಲಸ ಮಾಡಿನಂತ ಒಂದು ಉದಾಹರಣೆ ಕೂಡ ಸಿಗೋದಿಲ್ಲ. ಆ ಥರ ನಾವು ನಡ್ಕೊಂಡಿದ್ದೀವಿ. ಅದಕ್ಕೆ ನಮಗಾದ ಇದಾಗೋದಿಲ್ಲ, ಮ್ಯಾಚ್ ಆಗಂಗಿಲ್ಲ. ಕಟ್ಟಿದ್ರೆ ಸುದೀಪ್ ಬಂದು ಹೋಗ್ತಾರೆ. ಯಾಕೆ ಹೋಗ್ತಾರೆ? ಇಲ್ಲಿ ಹಿಂದುತ್ವ ಇದೆಯಲ್ಲ, ಇಲ್ಲಿ ಹಿಂದೂ ಧರ್ಮ ಬಗ್ಗೆನೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ತಾಯಿ ಬಿಟ್ಟ ಬೇರೆದವ್ರ ಚಿಗೋರ್ ಮನೆಗೆ ಯಾಕೆ ಹೋಗ್ತೀರಿ? ಯತ್ನಾಳ್ ಅವ್ರಿಗೆ ಗೃಹ ವಾಪಸಿಗೆ ನೀವು ಪ್ರಯತ್ನ ಮಾಡ್ತೀರಾ? ಗೃಹ ವಾಪಸಿ ಆಗ್ತಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಅಲ್ಲ, ನೀವು ಪ್ರಯತ್ನ ಮಾಡಿ. ನಾ ಅಷ್ಟು ದೊಡ್ಡ ಲೀಡರ್ ಇಲ್ಲ, ಮತ್ತು ನನ್ಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ನಾ ಅಷ್ಟು ದೊಡ್ಡ ಲೀಡರ್ ಇರ್ತೀನಿ. ನನ್ನ ಶಕ್ತಿ ಮೇರೆ ಯಾವುದು ನಾವು ಮಾತಾಡ್ಲಿಕ್ಕೆ ಹೋಗೋದು. ನನ್ನ ಪ್ರಯತ್ನ ಏನಾರು ಆಗ್ತಿದ್ರೆ ನಾ ಇವತ್ತು ಶಾಸಕನಾಗಿ, ಮಂತ್ರಿಯಾಗಿ ಏನಾರು ಮತ್ತೆ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ನಿ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, BJP ಕಾರ್ಯಕರ್ತ. ಯತ್ನಾಳ್ ಅವ್ರು ಹೇಳ್ತಾರೆ ಬಿಜೆಪಿಗೆ ಇಲ್ಲ ರಾಜ್ಯದಲ್ಲಿ, ನಾವು ಅಷ್ಟೇ ಹಿಂದುತ್ವ ಪಕ್ಷ ಕಟ್ಟಿದ್ದೀವಿ, ಬರ್ರಿ ನಮ್ಮವ್ರ ಬಗ್ಗೆ ನೋಡ್ರಿ, ಈಗ ಸ್ವಲ್ಪ ಶಿಟ್ನಲ್ಲಿದ್ದಾರೆ, ಅದಕ್ಕೆ ಹೇಳ್ತಾರು. ಹಿಂದುತ್ವ ಇಲ್ದ ಅವ್ರು ಹೆಂಗೆ ಇಷ್ಟು ವರ್ಷ ಇದ್ರು? ಒಂದ್ ದಿವ್ಸದಾಗ ಹಿಂದುತ್ವ ಮುಗಿತೇನಾ? ಹಿಂದುತ್ವ ಮೊದಲು ಇತ್ತು, ಇವತ್ತು ಇದೆ, ಮುಂದೂ ಇರ್ತೈತೆ. ಎಲ್ಲಿವರೆಗೆ ಹಿಂದುತ್ವ ಇದೆ ಅಲ್ಲಿವರೆಗೆ BJP ಇರ್ತಿದ್ದೆ. BJP ಇರುವವರೆಗೆ ನಮ್ಮಂತ ಹಿಂದುತ್ವಾದಿ ಕಾರ್ಯಕರ್ತರು ಆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ.